ಕಲರ್ ಇರೋದು ಪೇಂಟೆಡ್. ಮತ್ತೆ ಇಲ್ಲೊಂದು ಫಸ್ಟ್ ಒನ್ ವೈಟ್ ಇದೆ ನೋಡಿ, ಇನ್ನೊಂದು ಚಿಕ್ಕದು ಫಸ್ಟ್ ಒನ್, ಅದು ಎಗ್ರೆಟ್ ಅಂತ ಜರ್ಮನ್ದು, ಪ್ಯೂರ್ ವೈಟ್. ಬೀಕ್ ಬ್ಲಾಕ್ ಇದೆ ಅಲ್ಲ. ಹೌದು, ಅದೇ ಬೇರೆ ತರ ಚೇಂಜ್ ಇದೆ ನೋಡಿ, ಬೇರೆ ಬೇರೆ ತರ ಇದೆ. ಕರ್ನಾಟಕದಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವ ಈ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಹಾಗೆಯೇ ಮೈಸೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಇದೆ ರಂಗನತಿಟ್ಟು ಪಕ್ಷಿಧಾಮ. 6 ದ್ವೀಪಗಳಿರುವ ಈ ಪಕ್ಷಿಧಾಮ ಸುಮಾರು 40 ಎಕರೆಗಳಲ್ಲಿ ಹರಡಿಕೊಂಡಿದೆ. ಕ್ರಿಸ್ತಶಕ 1640ರಲ್ಲಿ ಶ್ರೀ ಕಂಠೀರವ ನರಸರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಕಾವೇರಿ ನದಿಗೆ ಸಣ್ಣ ಅಣೆಕಟ್ಟು ಕಟ್ಟಿದ್ದರು. ಹೀಗೆ ಅಣೆಕಟ್ಟು ಕಟ್ಟಿದಾಗ ನದಿಯಲ್ಲಿ ಅನೇಕ ಕಿರು ದ್ವೀಪಗಳು ಸಹಜವಾಗಿಯೇ ಸೃಷ್ಟಿಯಾದವು. ಹಾಗೆ ಅಣೆಕಟ್ಟು ನಿರ್ಮಾಣವಾದಾಗ ಈ ರಂಗನತಿಟ್ಟು ಪಕ್ಷಿಗಳ ಸ್ವರ್ಗವಾಗಬಹುದು ಅಂತ ಯಾರು ಊಹಿಸಿದ್ರು ಹೇಳಿ? ಹಾಗೆಯೇ ಇದು ಪಕ್ಷಿ ಪ್ರೇಮಿಗಳ ಆಕರ್ಷಕ ತಾಣವೂ ಕೂಡ ಆಯಿತು. ನಮಗಿಲ್ಲದ ಒಂದು ಅದ್ಭುತ ಶಕ್ತಿ ಪಕ್ಷಿಗಳದ್ದು. ಅವುಗಳು ಹಾರಾಡುತ್ತವೆ. ಹಾಗೆಯೇ ಹಾರುತ್ತಾ ಹಾರುತ್ತಾ ಸಾವಿರಾರು ಕಿಲೋಮೀಟರುಗಳ ಅಂತರವನ್ನು ಕ್ರಮಿಸುತ್ತವೆ, ವಲಸೆ ಹೋಗುತ್ತವೆ. ಪಕ್ಷಿಗಳ ಈ ವಲಸೆಗೆ ಏನು ಕಾರಣ? ಮುಖ್ಯವಾಗಿ ಹವಾಗುಣ ವೈಪರೀತ್ಯ. ತುಂಬ ಚಳಿ ಪ್ರದೇಶದಿಂದ ಅವು ಸೂಕ್ತವಾದಂಥ ಹವಾಗುಣ ಎಲ್ಲಿದೆ ಅಲ್ಲಿಗೆ ವಲಸೆ ಬರುತ್ತವೆ. ಹಾಗೆಯೇ ಆಹಾರದ ಲಭ್ಯತೆ ಕೂಡ ಇನ್ನೊಂದು ಕಾರಣ ಆಗ್ತದೆ. ರಂಗನತಿಟ್ಟಿನಲ್ಲಿ ಹೇರಳವಾಗಿ ಮೀನು, ಇದು ಪಕ್ಷಿಗಳ ಮುಖ್ಯ ಆಹಾರ. ಹಾಗೆಯೇ ಇನ್ನಿತರ ಜಲಚರ ಕ್ರಿಮಿಕೀಟಗಳು ಕೂಡ ಇವೆ. ಹಸಿರಾದ ವಾತಾವರಣ, ನೀರಿನ ಲಭ್ಯತೆ ಇವೆಲ್ಲವೂ ಪಕ್ಷಿಗಳ ವಲಸೆಗೆ ಕಾರಣ ಆಗ್ತವೆ. ಜರ್ಮನಿ, ರಷ್ಯಾ, ಆಸ್ಟ್ರೇಲಿಯಾ, ಚೈನಾ, ಸೈಬೀರಿಯಾ, ಲ್ಯಾಟಿನ್ ಅಮೇರಿಕಾ ಮುಂತಾದ ದೇಶಗಳಿಂದ ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ. ಅಂದರೆ ಜನವರಿ ತಿಂಗಳಿನಲ್ಲಿ ಇಲ್ಲಿಗೆ ಬರುವ ಈ ಪುಟ್ಟ ಅತಿಥಿಗಳು ಜೂನ್ ಕೊನೆಯವರೆಗೂ ಇರುತ್ತವೆ. ಅಂದರೆ ಇಲ್ಲಿಗೆ ಬಂದ ನಂತರ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡಿ ಮತ್ತೆ ಸ್ವದೇಶಕ್ಕೆ ಹಿಂತಿರುಗುತ್ತವೆ. ನಾವು ಈ ಬಾರಿ ರಂಗನತಿಟ್ಟಿಗೆ ಬಂದದ್ದು ಫೆಬ್ರವರಿ ಮೊದಲನೇ ವಾರದಲ್ಲಿ, ಹಾಗೂ ಇದು ಸಂಜೆ ಹೊತ್ತು. ಹೀಗಾಗಿ ಪಕ್ಷಿಗಳ ಸಂಖ್ಯೆ ಸ್ವಲ್ಪ ವಿರಳವಾಗಿಯೇ ಇದೆ. ಅಂದರೆ ಈ ಪಕ್ಷಿ ವೀಕ್ಷಣೆಗೆ ಬಹಳ ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ಮುಂಜಾನೆ. ನಮ್ಮ ಬಂಧುಗಳು ಊರಿನಿಂದ ಬಂದವರಿದ್ದರು, ಹಾಗಾಗಿ ಸ್ವಲ್ಪ ಹೊತ್ತು ಸಂತೋಷವಾಗಿ ಇಲ್ಲಿ ನಾವು ಇರೋಣ ಅಂಥೇಳಿ ಬಂದೆವು. ನೋಡಿ, ಇಲ್ಲಿ ದೋಣಿ ವಿಹಾರಕ್ಕೆ ಅವಕಾಶ ಇದೆ, ಹತ್ತಿರದಿಂದ ಪಕ್ಷಿಗಳನ್ನ ನೋಡ್ಬೋದು. ಹಾಗೆಯೇ ನಾವು ಇಲ್ಲಿ ನಡೆಯುತ್ತಾ ಹೋಗುವುದಕ್ಕೆ ಕೂಡ ಚಂದ ಪರಿಸರ ಇದೆ. ವಿದೇಶಗಳಿಂದ ಮಾತ್ರ ಅಲ್ಲ, ತುಂಬ ಚಳಿ ಇರುವ ಸಮಯದಲ್ಲಿ ಭಾರತದ ಉತ್ತರ ಭಾಗದಿಂದ ಕೂಡ ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ. ಇಲ್ಲಿಗೆ ವಲಸೆ ಬರುವ ಪಕ್ಷಿಗಳು ಕೆಲವನ್ನು ಹೀಗೆ ಹೆಸರಿಸ್ಬೋದು: ಸ್ಪಾಟ್ ಬಿಲ್ಡ್ ಪೆಲಿಕಾನ್, ಪೇಂಟೆಡ್ ಸ್ಟಾರ್ಕ್, ಸ್ಪೂನ್ ಬಿಲ್, ಬ್ಲ್ಯಾಕ್ ಹೆಡೆಡ್ ಐಬಿಸ್, ವಿಸಿಲಿಂಗ್ ಡಕ್, ಕಾರ್ಮೊರೆಂಟ್, ಕಿಂಗ್ ಫಿಶರ್, ಈಗ್ರೆಟ್, ಓರಿಯೆಂಟಲ್ ಡಾರ್ಟರ್, ಹೆರಾನ್, ರಿವರ್ ಟರ್ನ್ ಇತ್ಯಾದಿ. ಪಕ್ಷಿಗಳಿಗೆ ನಮ್ಮ ರಂಗನತಿಟ್ಟು ಸುರಕ್ಷಿತ ತಾಣ ಎಂಬುದೇನೋ ನಿಜವೇ. ಆದರೆ ಎಲ್ಲಿ ಹೋದರೂ ಕೂಡ ಪಕ್ಷಿಗಳಿಗೆ ವೈರಿಗಳು ಇದ್ದೇ ಇರ್ತವಲ್ಲ. ಬಂಡೆಗಳ ಮೇಲೆ ಸತ್ತಂತೆ ಮಲಗಿಕೊಂಡು ಹಕ್ಕಿಗಳು ಹತ್ತಿರ ಬರುವುದನ್ನೇ ಕಾಯುತ್ತಾ ಗಬಕ್ಕನೆ ಯಾವಾಗ ನುಂಗಬಹುದು ಅಂತ ನೋಡ್ತಾ ಇರುವಂಥ ಮೊಸಳೆಗಳಿಗೇನೋ ಇಲ್ಲಿ ಬರ ಇಲ್ಲ. ಆದರೆ ಈ ಮೊಸಳೆಗಳ ಬಗ್ಗೆ ನಮ್ಮ ಪಕ್ಷಿಗಳಿಗೂ ಕೂಡ ಬೇಕಾದಷ್ಟು ಜ್ಞಾನ ಇರ್ಬೋದು. ನುಂಗುವುದಕ್ಕೆ ಬಂದಾಗ ಪುರ್ರನೆ ಹಾರಿ ಹೋಗುವಂಥ ಉಪಾಯ ಅವುಗಳಿಗೂ ಗೊತ್ತಿರ್ಬೋದು ಅಲ್ವೇ?
ಕರ್ನಾಟಕದ ಕಾಡುಗಳಲ್ಲಿ ಆನೆಗಳ ಸಂಖ್ಯೆ 6000. ಉತ್ತರ ಸರಿಯಾಗಿದೆ. ಪ್ರಪಂಚದ ಅತ್ಯಂತ ಎತ್ತರವಿರುವ ಹಾರಬಲ್ಲ ಪಕ್ಷಿ ಯಾವುದು? ಸಾರಸ್ ಕೊಕ್ಕರೆ. ಉತ್ತರ ಸರಿಯಾಗಿದೆ. ಇದು ಡಾಕ್ಟರ್ ಸಲೀಂ ಅಲಿ ಇನ್ಫಾರ್ಮೇಷನ್ ಸೆಂಟರ್, ರಂಗನತಿಟ್ಟು. ಇದೊಂದು ವನ್ಯಜೀವಿಗಳ ಬಗ್ಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮೋಜಿನ ಆಟ. ಒಂದು ಪ್ರಶ್ನೆಗೆ 3 ಆಯ್ಕೆಗಳಿವೆ. ಗುಂಡಿ ಅದುಮುವುದರ ಮೂಲಕ ಉತ್ತರ ತಿಳಿಯಬಹುದಾಗಿದೆ. ಇವುಗಳಲ್ಲದೆ ವನ್ಯಜೀವಿಗಳ ಬಗ್ಗೆ ಮಾದರಿ ಸಹಿತ ಮಾಹಿತಿಗಳು ಇಲ್ಲಿದ್ದು ಉಪಯುಕ್ತವಾಗಿವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.